ಬಾವ ನಿನ್ನೆ ನಾವು ಮದುವೆ ಮನೇಲಿ ಬಪ್ಪೆ ಊಟಕ್ಕೆ ಹೋಗಿಯಾಗಿತ್ತಲ್ಲ, ಅಲ್ಲಿ ಒಬ್ಬವ ಒಂದು ಪ್ಲೇಟ್ ತಗೊಂಡ, ಒಂದಿಷ್ಟು ಅನ್ನ ಸಾಂಬಾರು ಹಾಕೊಂಡ, ಊಟ ಮಾಡ್ದ, ಆ ಪ್ಲೇಟ್ ಬಿಸಾಕ್ದ. ಮತ್ತೊಂದು ಪ್ಲೇಟ್ ತಗೊಂಡ, ಅದಕ್ಕೆಂತ ಹಾಕೊಂಡ, ಮತ್ತೊಂದು ಚೂರು ಉಣ್ಕೊಂಡು ಬಿಸಾಕ್ದ. ಮತ್ತೊಂದು ಪ್ಲೇಟ್ ತಗೊಂಡ, ಅದಕ್ಕೆಂತ ಒಂದಿಷ್ಟು ಹಾಕೊಂಡ ತೆಗೆದ ಬಿಸಾಕ್ದ. ಎದ್ದಕ್ಕೆ ಹಂಗೆ ಮಾಡ್ದ ನಾವು? ಅವ ನಿನಗೆ ಆವತ್ತೇ ಹೇಳಿದ್ದಿ, ಮನುಷ್ಯ ವೃತ್ತಿ ಧರ್ಮ ಬಿಡ್ತನಿಲ್ಲೇ. ಅವ ಒಬ್ಬವ ಧಾರಾವಾಹಿ ನಿರ್ದೇಶಕ. ನೋಡು, ಒಂದು ಪ್ಲೇಟ್ ತಗೊಂಡ, ಅದಕ್ಕೆ ಸ್ವಲ್ಪ ಅನ್ನ ಸಾಂಬಾರು ಹಾಕೊಂಡ, ಊಟ ಮಾಡ್ದ, ಆ ಪ್ಲೇಟ್ ತೆಗೆದು ಬಿಸಾಕ್ದ. ಒಂದು ಎಪಿಸೋಡ್ ಮುಗಿತು. ಮತ್ತೊಂದು ಸಲ ಪ್ಲೇಟ್ ತಗೊಂಡ, ಅದಕ್ಕೊಂದಿಷ್ಟು ಅನ್ನ ಎಂಥದ್ದು ಬೇರೆ ಪದಾರ್ಥ ಎಲ್ಲ ಹಾಕೊಂಡ, ಊಟ ಮಾಡ್ದ, ಆ ಪ್ಲೇಟ್ ತೆಗೆದು ಬಿಸಾಕ್ದ. ಎರಡನೇ ಎಪಿಸೋಡ್ ಮುಗಿತು. ಮೂರನೇ ಮತ್ತೆ ಪ್ಲೇಟ್ ತಗೊಂಡ, ಅದಕ್ಕೆ ಎಂಥದ್ದು ಸ್ವೀಟು ಐಟಮ್ ಎಂಥದ್ದು ಹಾಕೊಂಡ, ಅದನ್ನು ತಿಂದ, ಮತ್ತೆ ಆ ಪ್ಲೇಟ್ ಬಿಸಾಕ್ದ. ಮೂರನೇ ಎಪಿಸೋಡ್ ಮುಗಿತು. ನಾಲ್ಕನೇ ಎಂತ ಮಾಡ್ದ ಗೊತ್ತಿದ್ದ? ಎಲ್ಲ ಐಟಮ್ ಹಾಕೊಂಡ, ಅನ್ನ ಸಾಂಬಾರು ಬಜೆ ಮಿರ್ಚಿ ಸ್ವೀಟು ಎಲ್ಲದು ಹಾಕೊಂಡು ನುರಿದು ಇಟ್ಟ. ಜನ ಎಲ್ಲ ಬಾಯಿಗೆ ಹಾಕೊಂಡು ನೋಡ್ತಾ ಇದ್ದ, ಇವ್ ಎಂತ ಮಾಡ್ತಾ? ನುರಿತಾ ಅದನ್ನೇ ಹಿಂದೆ ಮುಂದೆ ಮಾಡ್ತಾ, ಹಿಂದೆ ಮುಂದೆ ಮಾಡ್ತಾ, ಎಲ್ಲ ಬಾಯಿಗೆ ಹಾಕೊಂಡು ನೋಡ್ತಾ ಇದ್ದ. ಇವೆಂತ ನೋಡಿದ್ರೆ ಅವನು ಸುಮಾರು ಹೊತ್ತು ನುರಿದು ಅದನ್ನು ತಗೊಂಡೋಗಿ ಡಸ್ಟ್ ಬಿನ್ನಿ ಒಗದಿ ಅವನಷ್ಟಕ್ಕೆ ಅವನು ಹಿಡ್ದ. ಇವೇನಿಲ್ಲ, ಬಾಯಿಗೆ ಹಾಕೊಂಡು ನೋಡ್ತಾ ಇದ್ದ. ಸಸ್ಪೆನ್ಸ್ ಎಂತ ರೂಪ ಹೊಡೆದಿಲ್ಲ. ಅವ್ನು ನುರಿದು ತೆಗೆದು ಒಗದಿಕ್ಕೆ ಇವಕ್ಕೆ ಸಸ್ಪೆನ್ಸ್ ಮಾಡಿಕ್ಕೆ ಹೊಡೆದೇಡಿಯ ಹಣೆ ಬರಷ್ಟೇ ಅದು. ಇದು ಧಾರಾವಾಹಿನೂ ಹಂಗೆ ಅಲ್ಲ, 3-4 ವರ್ಷ ನೋಡಿ ಕಡೆಗೆ ಎಂತದ್ದು ಹೇಳಿ ಬಾಯಿ ಹಾಕೊಂಡು ಹೋಗ್ತಾವ.